ಮಗ ಬಾ ಮಗ ಬಾ. ನಿಂಗೆ ಸ್ಯಾನ ಬೇಸರ ಆಗದೆ ಅಂತ ನಂಗೆ ಗೊತ್ತು ಮಗ. ಅದಕ್ಕೆ ನೀನೀಗ ಮುನ್ಸ್ಕೊಂಡು ಹೊರಗಡೆಗೆ ಹೊಂಟೋದ್ರೆ ಅಟ್ಟಿನಾಗ ನಾವು ಹೆಂಗಪ್ಪ ಉಣ್ಕೊಂಡು ತಿನ್ಕೊಂಡಿರೋದು? ನೀನೇನು ಹೇಳ್ಬೇಕಾಗಿಲ್ಲ ಮಗ. ಇನ್ನೇನಿದ್ರು ನಾನು ಮಾತಾಡ್ತೀನಿ ಆಟಯ್ಯ. ಮಗ ಮಹೇಶ ಬಾ ಮಗ, ಬಂದು ನಿಮ್ಮ ಅಣ್ಣನ ಕಾಲಿಡ್ಕ. ಏನಿಲ್ಲ ಮಕ ನೋಡ್ತೀಯಾ? ಹೇಳ್ದಷ್ಟು ಮಾಡು. ಬಂದು ಅವ್ನ ಕಾಲು ಹಿಡ್ದು ತೆಪ್ಪಾಯ್ತು ಅಂತ ಕೇಳ್ಕ ಬಾ. ಮಗ ರಂಗೇಗೌಡ, ನಮ್ಮ ಮಹೇಶ ತೆಪ್ಪು ಮಾಡವನೆ. ಆ ಹುಡುಗಿ ಮ್ಯಾಗೆ ಕೈ ಮಾಡಬಾರ್ದಿತ್ತು. ಯಾಕಿದ್ರೆ ನೀನು ಅವನ್ನ ಅವಳ ಕಾಲ್ಗೂ ಬೀಳ್ಸು. ನಾನೇನು ಬೇಸರ ಮಾಡ್ಕೊಳಕ್ಕಿಲ್ಲ. ಅದು ತೆಪ್ಪು ಅಲ್ಲ. ಬೇಡ ಬಿಡವ್ವ, ಅವನ ತಪ್ಪು ಅವ್ನಿಗೆ ಅರ್ಥ ಆಗಿದ್ರೆ ಸಾಕು. ಇಂದು ತವ ನಾನು ಕ್ಷಮೆ ಕೇಳ್ತೀನಿ. ಇಲ್ಲಿ ಇನ್ನೂ ಒಂದು ದೊಡ್ಡ ತಪ್ಪಾಗೋಗದೆ. ಅದೇನು ಅಂತ ಹೇಳ್ತೀನಿ ಕೇಳು. ಈ ಹುಡುಗಿ ಸಲಿಗೆ ತಕೊಂಡು ಮಹೇಶನ ಮೈ ಮ್ಯಾಗ ಬಿದ್ಲಂತೆ. ಅದು ಅವನಿಗೆ ತಡ್ಕೊಳಕ್ಕಾಗದೆ ಅವಳಿಗೆ ಒಡೆದ್ಬಿಟ್ಟಂತೆ. ಈಗ ಅದಕ್ಕೆ ಏನಪ್ಪ ಮಾಡವ? ಅಲ್ಲ, ಹೆಣ್ಮಕ್ಳು ಅದು ಬಸ್ತಲ್ಲಿದ್ರೆ ಒಳ್ಳೇದಲ್ವೇ? ಹೋಗಿ ಹಂಗೆ ಗಂಡಸರ ಮೈ ಮ್ಯಾಗ ಬೀಳೋದು ತೆಪ್ಪಲ್ವೇ? ಅವ ಅದು ಅದು ನಿಂತವ್ ಹೇಳಿದ್ನಲ್ಲವ, ತಮ್ಮ ಹೆಂಗೆ ಅವಳನ್ನ ಕೊಟ್ಟು ಲಗ್ನ ಮಾಡಿದ್ರೆ ಹೆಂಗೆ ಅಂತ. ಅದನ್ನ ಅವಳ ತವನು ಹೇಳ್ಬಿಟ್ಟಿದ್ದೆ. ಅದಕ್ಕೆ ಅವಳು ಓ ಹಂಗ? ಸರಿ ಬಿಡಪ್ಪ. ಏನಪ್ಪ ಮಹೇಶ, ನಿಂಗೆ ಈ ಹುಡುಗಿ ಇಷ್ಟ ಇಲ್ಲ? ಇಲ್ಲ, ನನಗೆ ಈ ಹುಡುಗಿ ಇಷ್ಟ ಇಲ್ಲ, ಬಿಲ್ಕುಲ್ ಇಷ್ಟ ಇಲ್ಲ. ನೋಡ್ದೇನಪ್ಪ, ಅವನಿಗೆ ಇಷ್ಟ ಇಲ್ಲ ಅಂದ್ಮ್ಯಾಕೆ ನೀನಾಗಲಿ ಆ ಹುಡುಗಿ ಆಗಲಿ ಮುಂದುವರೆಯೋದು ತೆಪ್ಪಲ್ವೇನಪ್ಪ? ಇದಕ್ಕೆ ಮೇಲೆ ಏನು ನ್ಯಾಯ ಕೊಡ್ತೀಯೋ ಅದು ನಿನಗೆ ಸೇರಿದ್ದು ಕಣಪ್ಪ. ಇಷ್ಟನೇ ಇಲ್ಲ ಅಂತ ಹೇಳಿದ್ಮೇಲೆ ನಾನು ತಾನೇ ಏನು ಮಾಡಲಿ ಮೇಡಮ್ ಅವರೇ?